ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ನಲ್ಲಿ ನಡೆದಂತ ಸಿಲಿಂಡರ್ ಸ್ಫೋಟದ ದೃಶ್ಯ ಇದು. ಸಿಲಿಂಡರ್ ಸ್ಫೋಟಗೊಂಡ ರಭಸಕ್ಕೆ ಸುತ್ತಮುತ್ತಲ ಮನೆಗಳು ಕೂಡ ಡ್ಯಾಮೇಜ್ ಆಗಿದೆ. 7 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ವಿಲ್ಸನ್ ಗಾರ್ಡನ್ ಚಿನ್ನಮ್ಮನ ಪಾಳ್ಯದಲ್ಲಿ ಈಗ ಸ್ಫೋಟ ಸಂಭವಿಸಿರುವಂತದ್ದು. ಒಂದು ಕಡೆ ಸಿಲಿಂಡರ್ ಸ್ಫೋಟ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಇನ್ನೊಂದು ಕಡೆ ಸ್ಥಳೀಯರು ಇದು ಸಿಲಿಂಡರ್ ಸ್ಫೋಟ ಅಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತದ್ದು. ಸದ್ಯ ನಾನೀಗ ಅದೇ ಸ್ಥಳದಲ್ಲಿ ಇದ್ದೀನಿ. ಅದೇ ಸ್ಥಳದ ನೈಜ ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೀವು ನೋಡಬಹುದು ಸ್ಫೋಟದ ರಭಸಕ್ಕೆ ಯಾವ ರೀತಿಯಾಗಿ ಮನೆಗಳು ಬಿದ್ದಿದ್ದಾವೆ ಅಂತ ಹೇಳಿ. ಒಳಭಾಗದ ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ಶೀಟ್ ಅನ್ನ ಏನು ಹಾಕಿದ್ರು ಅದು ಕೂಡ ಬಿದ್ದು ಹೋಗಿರುವಂತದ್ದು. ಈ ಮನೆಯಲ್ಲಿ ಒಬ್ಬರಿಂದ ಇಬ್ರು ವಾಸವನ್ನ ಮಾಡ್ತಾ ಇದ್ರು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಸೊ ಯಾವುದೇ ರೀತಿಯಾದಂತಹ ಬೆಂಕಿ ಈ ಮನೆಗಳಲ್ಲಿ ಕಾಣಿಸ್ಕೊಂಡಿಲ್ಲ. ಈ ಕಾರಣಕ್ಕಾಗಿ ಸ್ಥಳೀಯರು ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ಮನೆಯ ಒಳಭಾಗದಲ್ಲಿ ಏನ್ ಇವತ್ತು ಸ್ವತಂತ್ರ ದಿನಾಚರಣೆ ಆದಂತ ಕಾರಣಕ್ಕಾಗಿ ಸಾಕಷ್ಟು ಜನ ಮನೆ ಒಳಭಾಗದಲ್ಲಿ ಇರ್ಲಿಲ್ಲ. ಈ ಏನು ಮನೆಗಳು ಬಿದ್ದಿದ್ದಾವೆ 10 ಮನೆಗಳು. ಈ ಮನೆಗಳಲ್ಲಿ ನಾರ್ಮಲ್ ಆಗಿ 40 ಜನ ಇಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತು ಸ್ವತಂತ್ರ ದಿನಾಚರಣೆ ಆಗಿರುವಂತ ಕಾರಣಕ್ಕಾಗಿ ಸಾಕಷ್ಟು ಕಡೆಗಳಲ್ಲಿ ವ್ಯಾಪಾರವನ್ನ ಮಾಡೋದಿಕ್ಕೆ ಜನ ಹೋಗಿದ್ರು. ಈ ಕಾರಣಕ್ಕಾಗಿ ಸಾಕಷ್ಟು ಜನ ಈ ಮನೆಗಳಲ್ಲಿ ಇರ್ಲಿಲ್ಲ. ಆ ಸಂದರ್ಭದಲ್ಲಿ ಸ್ಫೋಟ ಸಂಭವಿಸಿದೆ. ಬೆಳಗ್ಗೆ ಒಂದು 8 ಕಾಲಿಂದ 8:30 ಸುಮಾರಿಗೆ ಸ್ಫೋಟ ಸಂಭವಿಸಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಜೋರಾಗಿ ಸೌಂಡ್ ಬಂತು. ಸೌಂಡ್ ಬಂದಿದ ತಕ್ಷಣ ಏನಾಗ್ತಿದೆ ಅನ್ನುವಂಥದ್ದನ್ನ ನಾವು ಗಮನ ಹರಿಸೋದಕ್ಕಿಂತ ಮುಂಚಿತವಾಗಿಯೇ ಏನು ಮನೆ ಮೇಲ್ಭಾಗದಲ್ಲಿ ಇದ್ದಂತಹ ಶೀಟು ಮನೆ ಕೂಡ ಹುರುಳೋದಿಕ್ಕೆ ಶುರುವಾಯಿತು. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದಷ್ಟು ಜನ ಹೊರಭಾಗಕ್ಕೆ ಓಡ್ ಬಂದ್ವಿ. ಒಳಭಾಗದಲ್ಲೇ ಇದ್ದಂಥವರು ಅವಶೇಷಗಳ ಅಡಿ ಸಿಲುಕಿದ್ರು. ಇಲ್ಲಿನ ಸ್ಥಳೀಯರು ಬಂದು ಅವರನ್ನ ರೆಸ್ಕ್ಯೂ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಅದರ ಜೊತೆಗೆ 2 ಮಕ್ಕಳಿಗೆ ಗಂಭೀರವಾಗಿ ಗಾಯ ಆಗಿದೆ. ಅದರಲ್ಲಿ ಒಂದು ಮಗು ಈಗ ಆಲ್ರೆಡಿ ಸಾವನ್ನಪ್ಪಿದೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ರು. ಸೊ ಸಂಪೂರ್ಣವಾಗಿ ಇದರ ಸ್ಫೋಟದ ರಭಸ ಯಾವ ರೀತಿ ಇತ್ತು, ಅದರ ತೀವ್ರತೆ ಯಾವ ರೀತಿ ಇತ್ತು ಅನ್ನುವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಸಂಪೂರ್ಣವಾಗಿ ಗೋಡೆಯೇ ಕುಸಿದು ಬಿದ್ದಿರುವಂತದ್ದು ನಮಗೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಗ್ರಿಲ್ಗಳು ಏನಿದೆ, ಸೊ ಗ್ರಿಲ್ ಕೂಡ ಬಿದ್ದಿರುವಂತದ್ದು. ಈ ಬಿಲ್ಡಿಂಗ್ ಅಂದ್ರೆ ನಿಮ್ಗೆ ಏನು ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇದ್ದಾರೆ, ಈ ಬಿಲ್ಡಿಂಗ್ ಮೇಲ್ಭಾಗದಲ್ಲಿ ಕೂಡ ಇದ್ವು ಮನೆಗಳು. ಇದು ಮೋಲ್ಡ್ ಬಿಲ್ಡಿಂಗ್ ಆಗಿರುವಂತ ಕಾರಣಕ್ಕಾಗಿ ಮೇಲ್ಭಾಗದಲ್ಲೂ ಕೂಡ ಮನೆಗಳಿದ್ರು. ಸೊ ಸದ್ಯಕ್ಕೆ ಈಗ DCP ಕೂಡ ಇಲ್ಲಿಗೆ ಭೇಟಿಯನ್ನ ನೀಡಿರುವಂತದ್ದು. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಸಾಕಷ್ಟು ಜನ ಏನಿದ್ರು ಅವರನ್ನ ರೆಸ್ಕ್ಯೂ ಮಾಡುವಂತಹ ಕೆಲಸಕ್ಕೆ ಈಗ ಆಲ್ರೆಡಿ ಪೊಲೀಸ್ ಇಲಾಖೆ ಮುಂದಾಗಿರುವಂತದ್ದು. ಸೊ SDRF ತಂಡ ಕೂಡ ಭೇಟಿಯನ್ನ ನೀಡಿ ರೆಸ್ಕ್ಯೂ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲಿ ಸ್ಫೋಟ ಸಂಭವಿಸಿತು, ಯಾವ ಮನೆಯಲ್ಲಿ ಸ್ಫೋಟ ಆಯಿತು, ಅದು ಸಿಲಿಂಡರ್ ಸ್ಫೋಟನ ಅಥವಾ ಬೇರೆ ಏನಾದ್ರೂ ಸ್ಫೋಟಗೊಂಡ ಅನ್ನುವಂಥದ್ದನ್ನ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು. ಇದೆಲ್ಲವೂ ಕೂಡ ತನಿಖೆ ಆದ ನಂತರವೇ ಹೊರಗಡೆ ಬರಬೇಕಾಗಿದೆ. ಸೊ ಸದ್ಯಕ್ಕೆ ಪೊಲೀಸರು ಈಗ ಆಲ್ರೆಡಿ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಒಂದು ಕಡೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಾಕಷ್ಟು ಜನರನ್ನ ಆಸ್ಪತ್ರೆಗೂ ಕೂಡ ದಾಖಲನ್ನ ಮಾಡಿರುವಂತದ್ದು. ಸೊ ಇನ್ನೂ ಯಾರಾದ್ರೂ ಅವಶೇಷಗಳಡಿ ಸಿಲುಕಿದಾರ ಅನ್ನುವಂತಹ ಪರಿಶೀಲನೆಯನ್ನ ಒಂದು ಕಡೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸ್ಫೋಟಕ್ಕೆ ಕಾರಣ ಏನು, ಯಾವ ರೀತಿಯಾಗಿ ಸ್ಫೋಟಗೊಂಡು ಅನ್ನುವಂಥದ್ದನ್ನ ಕೂಡ ತನಿಖೆಗೆ ಈಗ ಆಲ್ರೆಡಿ ಪೊಲೀಸರು ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.